ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫಂಕ್ಷನ್ಗೆ ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಫಸ್ಟು ಇಲ್ಲಿ ನಾನು ಫೇಸ್ಗೆ ಟೋನರ್ ಹಾಕ್ತಾ ಇದ್ದೀನಿ. ಇದು ದಿ ಮಾಮ್ಸ್ಕೋ ಅವ್ರದ್ದು ನ್ಯಾಚುರಲ್ ವಿಟಮಿನ್ ಸಿ ಫೇಸ್ ಟೋನರ್, ಆಲ್ಕೋಹಾಲ್ ಫ್ರೀ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದಾದಮೇಲೆ ನಾನು ಫೇಸ್ಗೆ ಮಾಮಾ ಅರ್ತ್ ಅವ್ರದ್ದು ರೈಸ್ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಇಟ್ ಇಂಪ್ರೂವ್ ಫಾರ್ ಗ್ಲಾಸ್ ಸ್ಕಿನ್, ಫೇಸ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾವು ಡೈಲಿ ಯೂಸ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಾನು ಗುಡ್ ವೈಬ್ಸ್ ಅವ್ರದ್ದು ಫೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮೇಕಪ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೆ ಮೇಕಪ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೆಕ್ಸ್ಟು ಇನ್ಸೈಟ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕರೆಕ್ಟರು, ಕಾಂಟೋರು ಮತ್ತು ಕನ್ಸೀಲರ್ ಇರುತ್ತೆ. ನಮ್ಮ ಫೇಸ್ಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅದನ್ನು ನಾವು ಅಪ್ಲೈ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಕಪ್ಗೆ. ಸೊ ನಾನು ಆಲ್ಮೋಸ್ಟ್ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು. ನನಗೆ ಅತಿ ಜಾಸ್ತಿ ಇದ್ರೂ ಇಷ್ಟ ಆಗಲ್ಲ, ತುಂಬ ಕಮ್ಮಿ ಇದ್ರೂ ಅಷ್ಟು ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಫಂಕ್ಷನ್ಸ್ ಮತ್ತು ಪಾರ್ಟಿಗಳಿಗೆ ಮಾತ್ರ ಈ ಥರ ಯೂಸ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಜಸ್ಟ್ ಫೌಂಡೇಶನ್ ಕಾಂಪ್ಯಾಕ್ಟ್ ಅಷ್ಟೇ. ನಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಅಥವಾ ಬ್ಲ್ಯಾಕ್ ಆಗಿರುತ್ತೆ, ಈಗ ಅಪ್ಪರ್ ಲಿಪ್ಸ್ ಹತ್ರ ಅಥವಾ ಲೋಯರ್ ಲಿಪ್ಸ್ ಹತ್ರ ಮತ್ತು ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ವಾ, ಅಲ್ಲಿಗೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಪಾಂಜ್ನ ಸ್ವಲ್ಪ ವಾಟರಲ್ಲಿ ಡಿಪ್ ಮಾಡಿ ಅದರಿಂದ ವಾಟರ್ ಎಲ್ಲ ರಿಮೂವ್ ಮಾಡಿ ತೊಗೊಂಡಿದ್ದೀನಿ. ಆಗ ಮಾತ್ರ ಸ್ಪಾಂಜಿಂದ ನಾವು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಏನು ವಾಟರ್ಗೆ ಡಿಪ್ ಮಾಡಲಿಲ್ಲ ಅಂದರೆ ಅದು ಅಷ್ಟಾಗಿ ಸೆಟ್ ಆಗಲ್ಲ. ಈಗ ನನಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ, ಬ್ಲ್ಯಾಕ್ ಸರ್ಕಲ್ಸ್ ಇದೆ, ಅಲ್ಲಿಗೆಲ್ಲ ನಾನು ಆ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಯೂಶ್ವಲಿ ಎಲ್ಲರಿಗೂ ಡಾರ್ಕ್ ಸರ್ಕಲ್ಸೇ ಜಾಸ್ತಿ ಇರುತ್ತೆ. ಅದರಲ್ಲಿ ನಾನು ಸ್ಪೆಕ್ಸ್ ಯೂಸ್ ಮಾಡೋದ್ರಿಂದ ನನಗೂ ಕೂಡ ತುಂಬ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ನೀವು ಇದನ್ನೇ ಕೂಡ ಫೌಂಡೇಶನ್ ಆಗೂ ಕೂಡ ಯೂಸ್ ಮಾಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ನಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಮಾತ್ರ ಯೂಸ್ ಮಾಡಬೇಕು. ನಮ್ಮ ಸ್ಕಿನ್ನು ಸ್ವಲ್ಪ ಜಾಸ್ತಿ ಬ್ರೈಟ್ ಇದ್ದರೆ ಸ್ವಲ್ಪ ಕಮ್ಮಿ ಶೇಡ್ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಾನು NYB ಅವ್ರದ್ದು ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಗ್ಲಾಸಿ ಸ್ಕಿನ್ ಟೆಕ್ಸ್ಚರ್ ಕೊಡುತ್ತೆ. ನಾವು ನಾರ್ಮಲ್ ಡೇಸಲ್ಲೂ ಕೂಡ ಯೂಸ್ ಮಾಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೂ ಅಷ್ಟೇ, ನಮಗೆ ಚೀಕ್ಸ್ಗೆ, ನೋಸ್ ಮತ್ತು ಫೋರ್ಹೆಡ್ಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಶೈನ್ ಕೊಡುತ್ತೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಇಟ್ಕೊಂಡಿದ್ದೀನಿ. ನಾನು ಒನ್ಸ್ ಟ್ರೈ ಮಾಡೋಣ ಅಂತ ತೊಗೊಂಡೆ, ನನಗಂತೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ತುಂಬ ಫೇಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಅಥವಾ ನಿಮಗೆ ಎಲ್ಲೆಲ್ಲಿ ಸ್ವಲ್ಪ ಶೈನ್ ಬೇಕು ಅಲ್ಲಾದರೂ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ನಾನು ಜಸ್ಟ್ ನನ್ನ ಚೀಕ್ಸ್ಗೆ ಮತ್ತು ಫೋರ್ಹೆಡ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಆಯಿಲ್ ಬಂದುಬಿಡುತ್ತೆ, ಹಾಗಾಗಿ. ಸೊ ಅದೇ ಕ್ರೀಮ್ಗೆ ನಾನು ಇಲ್ಲಿ NYB ಅವ್ರದ್ದು 2-in-1 ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಡೈಲಿ ಬೇಸಿಸ್ ಕೂಡ ಯೂಸ್ ಮಾಡ್ಬೋದು. ನಮಗೆ ಜಾಸ್ತಿ ಓವರ್ ಅಂತಲೂ ಅನಿಸಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಡ್ರಾಪ್ಸ್ ಹಾಕ್ಕೊಂಡ್ರೂ ಸಾಕು, ಅದು ಫುಲ್ ಫೇಸ್ಗೆ ಹಾಕೊಬೋದು, ಅಷ್ಟು ಚೆನ್ನಾಗಿದೆ. ಸೊ ನಾನು ಫೌಂಡೇಶನ್ನ ಇಲ್ಲಿ ಸ್ಟ್ರೋಪ್ ಕ್ರೀಮ್ ಇದೆ ಅಲ್ವಾ, ಅದಕ್ಕೇ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆವಾಗ ಇನ್ನೂ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ. ನೀವು ಡೈರೆಕ್ಟಾಗಾದರೂ ಅಪ್ಲೈ ಮಾಡ್ಬೋದು. ಸೊ ಈ ಥರ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನಾವು ಇಲ್ಲಿ ಮೇಕಪ್ನ ಬರೀ ಫೇಸಿಗೆ ಮಾತ್ರ ಅಂತಲ್ಲ, ನೆಕ್ಕಿಗೂ ಕೂಡ ಮಾಡ್ಕೊಬೇಕು. ಫೇಸು ಮತ್ತು ನೆಕ್ಕು ಸೇಮ್ ಇರಬೇಕು ಅಂತಂದರೆ ನಾವು ಫೇಸ್ಗೂ ಕೂಡ ಮಾಡ್ಕೊಬೇಕು. ನೋಡಿ ಸ್ಪಾಂಜ್ ಎಷ್ಟು ಸಾಫ್ಟಾಗಿದೆ. ನಾವೇನಾದರೂ ವೆಟ್ ಮಾಡ್ಕೊಳ್ಳಿಲ್ಲ, ಡ್ರೈ ಆಗೇ ಇದ್ದರೆ ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಸಾಫ್ಟ್ ಇದ್ದರೆ ನಮಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಅಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಇದು ನಾನು ತೋರಿಸ್ತಾ ಇರೋದು ಆಯಿಲ್ ಫೇಸ್ ಇರೋರ್ಗಾದರೂ ಹಾಕೊಬೋದು, ಅಥವಾ ನಾರ್ಮಲ್ ಸ್ಕಿನ್ ಟೈಪ್ಸ್ ಅವರು ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಕಾಂಪ್ಯಾಕ್ಟ್ ಇದನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ SPF
23 UVA ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಇದು ಮಾತ್ರ ತುಂಬ ಚೆನ್ನಾಗಿ ನನ್ನ ಸ್ಕಿನ್ಗೆ ಹೊಂದ್ಕೊಳ್ಳುತ್ತೆ. ಇದು ಆಯಿಲ್ ಸ್ಕಿನ್ ಇರೋರ್ಗಂತ ನಾರ್ಮಲ್ ಸ್ಕಿನ್ನವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಡೈಲಿ ಯೂಸ್ಗೂ ಕೂಡ ತುಂಬ ಒಳ್ಳೆಯದು. ಇದು ಮಾತ್ರ ಆಯಿಲ್ ಫ್ರೀ ಕಂಟೆಂಟ್ ಇರುತ್ತೆ. ನಂದು ಜಾಸ್ತಿ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ನಾನು ನ್ಯೂಡ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಜಾಸ್ತಿ ಗೋಲ್ಡ್ನೇ ಪ್ರಿಫರ್ ಮಾಡೋದು. ನನಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಬಿಕಾಸ್ ನಮ್ಮದು ಐ ಸ್ಕಿನ್ ಟೆಕ್ಸ್ಚರ್ ಕೂಡ ಸೇಮ್ ಕಲರ್ ಇದ್ರಿಂದ ನಾವು ಹಾಕಿದ್ದೀವಿ ಅಂತ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಫಿಂಗರ್ ಟಿಪ್ಪಿಂದನೇ ಯೂಸ್ ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಇಲ್ಲಿ ನಾನು ಡ್ಯಾಝಲ್ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಕೊಟ್ಕೊಂಡ್ರೆ ನಮ್ಮ ಐ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇಲ್ಲಿ L18 ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು L18 ಆ್ಯಂಡ್ ಲ್ಯಾಕ್ಮಿ ಎರಡನ್ನೂ ಯೂಸ್ ಮಾಡ್ತೀನಿ. ಇದಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಐಗೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಸ್ಪ್ರೆಡ್ ಆಗಲ್ಲ ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ಯೂಸ್ ಮಾಡಿದ್ರೂ ಕೂಡ ಏನೂ ಎಫೆಕ್ಟ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಮಕ್ಕಳಿಗೂ ಕೂಡ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟು ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಿಸ್ ಬ್ಯೂಟಿ ಫಿಟ್ ಸ್ಕಿನ್ ವಾಟರ್ ಪ್ರೂಫ್ ಮಸ್ಕಾರ. ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಮರ್ಜ್ ಆಗಲ್ಲ ಆ್ಯಂಡ್ ಸ್ಪ್ರೆಡ್ ಕೂಡ ಆಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಮಸ್ಕರ ಇದು ಪರ್ಸ್ನಲಿ. ಇದೆಲ್ಲ ಆದಮೇಲೆ ನಾನು ಇಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಮಾ ಅರ್ತ್ ಸಾಫ್ಟ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರದ್ದು ನಂಬರ್ ಬಂದ್ಬಿಟ್ಟು 04 ಬೆರಿ ನ್ಯೂಡ್. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ನ್ಯೂಡ್ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ. ನಾನು ಫಸ್ಟ್ ಒಂದು ಪಿಂಕ್ ಕಲರ್ ಯೂಸ್ ಮಾಡಿದ್ದೆ, ಅದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಮಾಮಾ ಅರ್ತ್ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೂ ಕೂಡ ನಾನು ಮಾಮಾ ಅರ್ತ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು. ಈಗ ನಂದು ಮೇಕಪ್ ಮುಗ್ದಿದೆ. ಫೈನಲ್ ಒಂದು ಸ್ಟಿಕ್ಕರ್ ಇಟ್ಟರೆ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಮೇಕಪ್ಪು. ಆ್ಯಂಡ್ ಜಾಸ್ತಿ ಮೇಕಪ್ ಮಾಡಿರೋ ಹಾಗೂ ಕಾಣೋದು ಇಲ್ಲ, ತುಂಬ ನ್ಯಾಚುರಲಾಗೇ ಇದೆ. ನಾವು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಿದರೂ ಕೂಡ ತುಂಬ ಸಿಂಪಲ್ಲಾಗೆ ಮೇಕಪ್ ಮಾಡ್ಕೊಬೋದು, ತುಂಬ ನ್ಯಾಚುರಲ್ಲಾಗೆ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಂದು ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ಐ ಹೋಪ್ ಎಲ್ಲರಿಗೂ ಈ ಒಂದು ಮೇಕಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.